ಕರ್ತ ಬಂಧುಗಳಿಗೆ ನಮಸ್ಕಾರ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಮಹಿಳಾ ನಾಯಕಿಯರೇ ಮತ್ತು ನಮ್ಮ ಸೋದರ ವಿಜಯ್ ಕುಮಾರ್ ಅವರೇ, ಬಹಳ ದಿನಗಳಿಂದ ಮಹಿಳೆಯರ ಒಂದು ಆಸೆ ಕನಸು ಇತ್ತು. 30 ವರ್ಷಗಳಿಂದ ಒಂದು ಕಾಯುವಿಕೆ ಇತ್ತು. ಮಹಿಳೆಯರಿಗೆ 33% ರಿಸರ್ವೇಷನ್ ಬರುತ್ತೆ. ಮಹಿಳೆಯರು ನಾವು ಮತದಾರರಾಗಿನೋ ಅಥವಾ ಯೋಜನೆಗಳ ಫಲಾನುಭವಿಗಳಿಗಾಗಿನೋ ಬರೀ ಅಡುಗೆ ಮನೆಗೆ ಸೀಮಿತವಿಲ್ಲದೆ ನಾವು ಸಹ ಒಂದು ಅಧಿಕಾರದ ಚುಕ್ಕಾಣಿ ಹಿಡಿದು ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಆಡಳಿತದಲ್ಲಿ ಭಾಗವಹಿಸಬಹುದು ಅನ್ನೋ ಒಂದು ನಿರೀಕ್ಷೆ ಕನಸು ಇತ್ತು. ಈ 33% ರಿಸರ್ವೇಷನ್ ಬಿಲ್ಲು 1996ರಲ್ಲಿನೂ ಒಂದು ಸಲ ಅನುಮೋದನೆಗೆ ಬಂತು. ಆವಾಗ ಸಪೋರ್ಟ್ ಸಿಗದೆ ಡಿಸಾಲ್ವ್ ಆಗಿದ್ದರಿಂದ ಲೋಕಸಭೆ ಆವಾಗ ಸಿಗಲಿಲ್ಲ. ಮತ್ತು 2 ಬಾರಿ ಅದು ಮಂಡಿಸಿದ್ರು, ಅಂಗೀಕಾರ ಆಗಲಿಲ್ಲ. 2010ರಲ್ಲಿ ರಾಜ್ಯಸಭೆಯಲ್ಲಿ ಅಂಗೀಕಾರ ಆಯಿತು, ಅದು ಆದರೆ ಲೋಕಸಭೆಯಲ್ಲಿ ಅಂಗೀಕಾರ ಆಗಲಿಲ್ಲ. ಆವಾಗ ಆಗಿನ ಕೇಂದ್ರ ಸರ್ಕಾರಕ್ಕೆ ಇಚ್ಛೆ ಇರಲಿಲ್ವ ಏನೋ ಗೊತ್ತಿಲ್ಲ. ಆದರೆ ಈಗ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು 23ರಲ್ಲಿ ಅಂಗೀಕಾರ ಮಾಡಿದ್ರು. ಇವಾಗ ಅದನ್ನು ಮಸೂದೆಯನ್ನು ಮಂಡಿಸಿ ಅಂಗೀಕಾರ ಮಾಡಿ ಕಾನೂನಾಗಿ ಮಾರ್ಪಾಡು ಮಾಡಬೇಕು ಅನ್ನೋ ಅಂಥ ಸಂದರ್ಭದಲ್ಲಿ ನೆನ್ನೆ ತಾವೆಲ್ಲರೂ ನೋಡಿದ್ದೀರಾ, ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳು ವಿರೋಧ ಮಾಡಿ ಆ ಮಸೂದೆ ಜಾರಿಗೊಳ್ಳದಂತೆ ಮಾಡಿದ್ದಾರೆ. ಇದರಿಂದ ಗೊತ್ತಾಗೋದೇನೆಂದರೆ, ವಿರೋಧ ಪಕ್ಷಗಳು ಯಾರಿಗೂ ಆಗಲಿ, ಇಂಡಿಯಾ ನೇತೃತ್ವ ಎಲ್ಲ ಪಕ್ಷಗಳಿಗೂ ಮಹಿಳೆಯರಿಗೆ ಶಕ್ತಿ ಕೊಡೋದು, ಮಹಿಳಾ ಶಕ್ತಿ, ಸ್ತ್ರೀ ಶಕ್ತಿ ಜಾಗೃತಿಗೊಳಿಸೋದು ಅವ್ರು ಯಾರಿಗೂ ಬೇಡವಾಗಿದೆ. ಇದರಿಂದ ಗೊತ್ತಾಗತ್ತೆ, ಕಾಂಗ್ರೆಸ್ ಇರ್ಬೋದು, ಅವರ ಮಿತ್ರ ಪಕ್ಷಗಳಿರ್ಬೋದು, ಎಲ್ಲರೂ ಮಹಿಳಾ ವಿರೋಧಿ ಸರ್ಕಾರ ಇದೆ. ಇದನ್ನು ನಾವು ರಾಜ್ಯಾದ್ಯಂತ ಮಹಿಳಾ ಮೋರ್ಚಾದವರು ಖಂಡಿಸ್ತೀವಿ ಮತ್ತು ಆ ಒಂದು ಇಂಡಿಯಾ ಮೈತ್ರಿಕೂಟಕ್ಕೆ ಧಿಕ್ಕಾರವನ್ನು ಹೇಳ್ತೀವಿ. ಭಾರತೀಯ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ನಾವು ಇವತ್ತು ನೋಡ್ತಾ ಇರೋದಲ್ಲ, ಹಿಂದಿನ ಕಾಲದಿಂದಲೂ ಅಷ್ಟೇ ಎಷ್ಟೊಂದು ರಾಣಿಯರನ್ನು ನೋಡಿದ್ದೀವಿ, ಎಷ್ಟೊಂದು ಉತ್ತಮವಾದ ಆಡಳಿತವನ್ನು ಕೊಟ್ಟಿರುವಂಥ ಅವ್ರನ್ನ ನೋಡಿದ್ದೀವಿ. ಉದಾಹರಣೆ ತಗೊಂಡ್ರೆ ನಾವು ರಾಣಿ ಅಬ್ಬಕ್ಕದೇವಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ಅಹಲ್ಯಾಬಾಯಿ ಹೋಳ್ಕರ್ ಇರ್ಬೋದು, ಇವರೆಲ್ಲರೂ ಬಹಳ ಸಮರ್ಥಕವಾಗಿ ಆಡಳಿತವನ್ನು ನಡೆಸಿದ್ದಾರೆ. ಯಾವ ಪುರುಷರಿಗೂ ಅವರು ಕಡಿಮೆ ಇಲ್ಲದಂತೆ ಸ್ವತಂತ್ರ ಹೋರಾಟದಲ್ಲಿ ಹೋರಾಡಿದ್ದಾರೆ. ಒಂದು ನಾಣ್ಣುಡಿ ಇದೆ, ತೊಟ್ಟಿಲಂದು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಅಂತ. ಅದಕ್ಕೆ ನೂರಾರು ಉದಾಹರಣೆಗಳಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಬಂದರೆ ಸುಮಾರು MNC ಕಂಪ್ನಿಗಳಲ್ಲಿ ಎಲ್ಲಿ ಮಹಿಳಾ CEO ಅಂಥ ಕಂಪ್ನಿಗಳು ಬಹಳ ಅಭಿವೃದ್ಧಿ ಹೊಂದಿದೆ. ನಾವು ಪ್ರೈವೇಟ್ ಸೆಕ್ಟರ್ಸಲ್ಲಿ ಹೋಗಿ ನೋಡಿದ್ರೆ ಉತ್ತಮವಾದ ರ್ಯಾಂಕಿಯಲ್ಲಿ ನಾವು ನೋಡಿದ್ರೆ ಹೆಚ್ಚು ಜನ ಮಹಿಳೆಯರೇ ಅಲ್ಲಿದ್ದಾರೆ. ಪುರುಷರಿಗಿಂತೂ ಉತ್ತಮವಾದ ಕೆಲಸವನ್ನು ನಿರ್ವಹಿಸಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಆದರೆ ರಾಜಕೀಯ ರಂಗದಲ್ಲಿ ಯಾಕೆ ಮಹಿಳೆಯರು ಬರಬಾರ್ದು ಅನ್ನೋ ಒಂದು ಮನಸ್ಥಿತಿ ನಮ್ಮ ಈ ಕಾಂಗ್ರೆಸ್ ಸರ್ಕಾರಕ್ಕಿದೆಯೋ ಗೊತ್ತಿಲ್ಲ, ಕಾಂಗ್ರೆಸ್ ಜನಗಳಿಗಿದೆಯೋ ಗೊತ್ತಿಲ್ಲ. ಆದರೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ NDA ಸರ್ಕಾರ ಕೇಂದ್ರದಲ್ಲಿ ಬಂದಾಗಲಿಂದ ಮಹಿಳೆಯರಿಗಾಗಿ ಮಹಿಳೆಯರ ಸಬಲೀಕರಣಕ್ಕೆ ಅನೇಕ ಯೋಜನೆಗಳನ್ನು ತಂದಿದ್ದಾರೆ. ಈ ಹಿಂದೆ ಮಾನ್ಯ ಅಟಲ್ಜಿ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಮಹಿಳೆಯರನ್ನು ಸಬಲಗೊಳಿಸಬೇಕು ಅಂಥೇಳಿ ಅವರು ಸ್ತ್ರೀ ಶಕ್ತಿ ಸಂಘಗಳ ಒಂದು ರೂಪವನ್ನು ಜಾರಿಗೆ ತಂದಿದ್ದೆ. ಆವಾಗ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಮಹಿಳೆಯರು ಘನತೆಯಿಂದ ಗೌರವದಿಂದ ಇರಬೇಕು ಅಂಥೇಳಿ ಪ್ರಪ್ರಥಮವಾಗಿ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಅವರು ಅನೇಕ ಟಾಯ್ಲೆಟ್ಸ್ ನಿರ್ಮಾಣ ಮಾಡುವಂಥ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡರು. ಇದರಿಂದ ಮಹಿಳೆಯ ಘನತೆ ಹೆಚ್ಚೋದಷ್ಟೇ ಅಲ್ಲ, ಎಷ್ಟೋ ಸ್ಕೂಲ್ಸಲ್ಲಿ ಡ್ರಾಪ್ಔಟ್ಸ್ ಆಗ್ತಾ ಇದ್ದಂಥ ಹೆಣ್ಣು ಮಕ್ಕಳು ಮತ್ತೆ ಶಾಲೆಗೆ ಬಂದು ಕಲಿಯೋವಂಥ ಒಂದು ಪರಿಸ್ಥಿತಿ ಬಂತು. ಜನ್ಧನ್ ಯೋಜನೆಯ ಮುಖಾಂತರ ಹೆಣ್ಣು ಮಕ್ಕಳು ತಮ್ಮ ಎಲ್ಲೋ ಉಳಿತಾಯವನ್ನು ಸಾಸಿವೆ ಡಬ್ಬ, ಅಕ್ಕಿ ಡಬ್ಬದಲ್ಲಿ ಇಡ್ತಾ ಇದ್ದಂಥದ್ದವ್ರನ್ನ ಮುಖ್ಯವಾಹಿನಿಗೆ ಬಂದು ಬ್ಯಾಂಕಿಂಗ್ ಬಗ್ಗೆ ಅವರಿಗೆ ತಿಳುವಳಿಕೆ ನೀಡೋ ಹಾಗಾಯಿತು. ಬ್ಯಾಂಕಿಂಗ್ ಬಗ್ಗೆ ತಿಳುವಳಿಕೆ ಇಲ್ಲದಂಥ ಮಹಿಳೆಯರು ಸಹ ತಮ್ಮ ಖಾತೆಗಳನ್ನ ಬ್ಯಾಂಕಲ್ಲಿ ಓಪನ್ ಮಾಡಿದ್ರು. ಇದರಿಂದ ಅವ್ರಿಗೆ ಉಳಿತಾಯ ಮಾತ್ರ ಅಲ್ಲ, ದೇಶದ ಆರ್ಥಿಕತೆಗೆ ಮಹಿಳೆಯರ ಕೊಡುಗೆ ಹೆಚ್ಚಿದೆ.
ಇದರಲ್ಲಿ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾದರೂ ದೇಶದ ಆರ್ಥಿಕತೆಗೂ ಸಹ ತಮ್ಮ ಕೈ ಜೋಡಿಸಿದ್ದಾರೆ. ಅದೇ ರೀತಿ ಉಜ್ವಲ ಯೋಜನೆ ಇರ್ಬೋದು, ಸುಕನ್ಯಾ ಸಮೃದ್ಧಿ ಯೋಜನೆ ಇರ್ಬೋದು, ಬೇಟಿ ಬಚಾವ್ ಬೇಟಿ ಪಢಾವ್ ಈ ಯೋಜನೆ ಇರ್ಬೋದು. ಬೇಟಿ ಬಚಾವ್ ಬೇಟಿ ಪಢಾವ್ ಯೋಜನೆಯಿಂದ ಭ್ರೂಣ ಹತ್ಯೆ ನಿಯಂತ್ರಣಕ್ಕೆ ತಂದರು. ಹೆಣ್ಣು ಮಕ್ಕಳ ಅನುಪಾತದಲ್ಲಿ ಗಮನವಾದ ಏರಿಕೆ ಕಂಡು ಮತ್ತು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ವಿದ್ಯಾವಂತರಾಗೋಕ್ಕೆ ಅವಕಾಶ ಬಂತು. ಮುದ್ರಾ ಯೋಜನೆ ತಂದಾಗ ಮುದ್ರಾ ಯೋಜನೆಯ ಫಲಾನುಭವಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ಮಹಿಳೆಯರಿದ್ದಾರೆ. ಆ ಮಹಿಳೆಯರೆಲ್ಲರೂ ಸಹ ಇವತ್ತು ಲೋನ್ ತಗೊಂಡು ಒಳ್ಳೆ ಉದ್ಯಮಿಗಳಾಗಿದ್ದಾರೆ. ಹೀಗೆಲ್ಲ ಇರುವಾಗ ಬರೀ ಮಹಿಳೆಯರಿಗೆ ಫಲಾನುಭವಿಗಳಿದ್ದರೆ ಆ ಸಾಲದು, ಅವರು ಪಾಲಿಸಿ ಮೇಕರ್ಸ್ ಆಗಬೇಕು, ಅವರು ತೀರ್ಮಾನಗಳು ಕೈಗೊಳ್ಳುವಂಥವ್ರು ಆಗಬೇಕು ಅನ್ನೋದನ್ನು ಮನವರಿಕೆಗೊಂಡಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ಬಿಲ್ನ ತಂದರು. ಆದರೆ ಇದನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಕುತಂತ್ರದಿಂದ ಅಂಗೀಕಾರ ಆಗೋದನ್ನು ನಿಲ್ಲಿಸಿದೆ. ಇದರಿಂದ ಇಷ್ಟೇ ಗೊತ್ತಾಗುತ್ತೆ, ಅವರು ಮಹಿಳಾ ವಿರೋಧಿಗಳು, ಅವ್ರಿಗೆ ಸ್ತ್ರೀ ಶಕ್ತಿ ಬೇಕಿಲ್ಲ, ಸ್ತ್ರೀಯರ ಪರವಾಗಿ ಗೌರವ ಇಲ್ಲ ಅಂತ. ಆದರೆ ಕಾಂಗ್ರೆಸ್ ಅವರು ಒಂದು ಪ್ರಧಾನಮಂತ್ರಿನ ಕೊಡಬಹುದು, ಕಾಂಗ್ರೆಸ್ನ ಅಧಿನಾಯಕಿ ಒಬ್ಬರು ಮಹಿಳೆ ಆಗಿರ್ಬೋದು, ಆದರೆ ಬೇರೆ ಯಾವ ಮಹಿಳೆಯೂ ಅಧಿಕಾರಕ್ಕೆ ಬರಬಾರ್ದು ಅನ್ನೋದೇ ಅವರ ದೃಷ್ಟಿ ಅನ್ನೋದು ಈ ನಿಟ್ಟಿನಲ್ಲಿ ಗೊತ್ತಾಗುತ್ತೆ. ಕೇಂದ್ರ ಸರ್ಕಾರದಲ್ಲಿ ನಾವು ನೋಡಿದ್ದೀವಿ, ಈ ಹಿಂದೆ ಮಂತ್ರಿಗಳಾದಲ್ಲಿ ಮಹಿಳೆಯರಿಗೆ 1-2 ಆದ್ಯತೆ ಕೊಡ್ತಾಯಿದ್ರು. ಅದು ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಇದೊಂದು ಕೊಟ್ಟು ಸುಮ್ಮನಾಗ್ತಿದ್ರು. ಅದೇ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ತಮ್ಮ ಒಂದು ಮಂತ್ರಿಮಂಡಲದಲ್ಲಿ ಅತಿ ಹೆಚ್ಚು ಮಹಿಳೆಯರಿಗೆ ಸ್ಥಾನ ಕೊಟ್ಟಿದ್ದೇ ಅಲ್ಲ, ಅವರು ಒಂದು ಡಿಫೆನ್ಸ್ ಮಿನಿಸ್ಟ್ರಿ ಇರ್ಬೋದು, ಒಂದು ಫಿನಾನ್ಸ್ ಮಿನಿಸ್ಟ್ರಿ ಇರ್ಬೋದು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಇರ್ಬೋದು, ಈ ಥರ ಒಳ್ಳೆ ಉನ್ನತವಾದಂಥ ಮಂತ್ರಿ ಪದವಿಯನ್ನು ನಮ್ಮ ಮಹಿಳೆಯರಿಗೆ ಕೊಟ್ಟರು. ಆದರೆ ಮಹಿಳೆಯರು ಅದರಲ್ಲಿ ಬಹಳ ಚೆನ್ನಾಗಿ ಸಮರ್ಪಕವಾಗಿ ನಿರ್ವಹಿಸಿ ತಮ್ಮ ಖಾತೆಗಳನ್ನು ಇವತ್ತು ಅವರು ತಮ್ಮದೇ ಆದಂಥ ಛಾಪು ಮೂಡಿಸಿದ್ದಾರೆ. ಇಂತಹ ಒಂದು ಸಮರ್ಥವಿರುವಂಥ ಹೆಣ್ಣು ಮಕ್ಕಳು ಮೇನ್ ಸ್ಟ್ರೀಮಿಗೆ ಬರಬೇಕು, ರಾಜಕೀಯವಾಗಿ ಬರಬೇಕು. ಹೆಣ್ಣು ಮಕ್ಕಳು ರಾಜಕೀಯವಾಗಿ ಬಂದರೆ ಹೇಗೆ ಒಂದು ದೇಶ ಮುಂದುವರಿಯುತ್ತೆ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹೇಗೆ ದೇಶ ಮುಂದುವರಿಯುತ್ತೆ, ಹೆಣ್ಣು ಮಕ್ಕಳು ಸಬಲೀಕರಣಗೊಳ್ಳುತ್ತಾರೆ ಅನ್ನೋ ಉದ್ದೇಶದಿಂದ ನಮ್ಮ ನರೇಂದ್ರ ಮೋದಿಜಿಯವರ ನೇತೃತ್ವದ NDA ಸರ್ಕಾರ ಈ ಬಿಲ್ಲನ್ನು ಮಂಡನೆ ಮಾಡಿತು. ಆದರೆ ಕಾಂಗ್ರೆಸ್ ಅವರು ಹಾಗೂ ಅವರ ಮಿತ್ರ ಪಕ್ಷಗಳು ಇದನ್ನು ವಿರೋಧ ಮಾಡಿದೆ. ಈ ಕಾಂಗ್ರೆಸ್ಸು ಯಾವಾಗಲೂ ಮಹಿಳಾ ವಿರೋಧಿ. ಒಂದು ಕುಟುಂಬದ ಮಹಿಳೆಯರು ಮಾತ್ರ ಅವರು ಕಣ್ಣಿಗೆ ಕಾಣಿಸ್ತಾರೆ, ಒಂದು ಕುಟುಂಬದ ಮಹಿಳೆಯರು ಮಾತ್ರ ಅಧಿಕಾರದಲ್ಲಿರಬೇಕು, ಬೇರೆ ಯಾವ ಹೆಣ್ಣು ಮಕ್ಕಳು ಬರಬಾರ್ದು ಅನ್ನೋ ಒಂದು ಈ ಕುತಂತ್ರದಿಂದ ಅವರು ಈ ಬಿಲ್ಲನ್ನು ಅಂಗೀಕಾರ ಮಾಡಿಲ್ಲ, ಈ ಮಸೂದೆಗೆ ಅವರು ಸಪೋರ್ಟ್ ಮಾಡಿಲ್ಲ. ಇದನ್ನು ನಾವು ಮಹಿಳಾ ಮೋರ್ಚಾದವರು ತೀವ್ರವಾಗಿ ಖಂಡಿಸ್ತೀವಿ ಹಾಗೂ ಇವರಿಗೆ ಧಿಕ್ಕಾರವನ್ನು ಹೇಳ್ತೀವಿ. ಮಹಿಳಾ ವಿರೋಧಿಗಳಿಗೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಇದೇ ಕೋಲಾರಲ್ಲೂ ಸಹ ಸೋಮವಾರದ ಹಾಗೆ ಹೋರಾಟ ಮಾಡೋದಕ್ಕೆ ಎಲ್ಲ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಮತ್ತು ಈ ಬಿಲ್ ಅಂಗೀಕಾರ ಆಗೋವರೆಗೂ ಬಿಡೋದಿಲ್ಲ, ಅದುವರೆಗೂ ಮಹಿಳೆಯರ ಹೋರಾಟ ಇರುತ್ತೆ. ಇದಕ್ಕೆ ಬರೀ ಒಂದು ಪಕ್ಷದ ಹೋರಾಟ ಇಲ್ಲ, ಎಲ್ಲ ರಂಗದಲ್ಲಿರುವಂಥ ಹೆಣ್ಣು ಮಕ್ಕಳು ಇವತ್ತು BJP ಜೊತೆ ಕೈ ಜೋಡಿಸಿದ್ದಾರೆ. ಮೊನ್ನೆ ತಾನೇ ಬೆಂಗಳೂರಿನ ಟೌನ್ ಹಾಲಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆವತ್ತು ಪಕ್ಷದವ್ರು ಯಾರೂ ಇರಲಿಲ್ಲ. ಅಶ್ವಿನಿ ನಾಚಪ್ಪ ಅವರು ಇರಬಹುದು, ಬೇರೆ ಕ್ಷೇತ್ರದಲ್ಲಿರುವಂಥ ಹೆಣ್ಣುಮಕ್ಕಳು ಬಂದಿದ್ದರು. ಅವರು ಬಹಳ ಉತ್ಸಾಹ ತೋರಿಸಿದ್ರು. ಈ ಮಸೂದೆ ಬಂದರೆ ಇನ್ನೂ ಹೆಣ್ಣು ಮಕ್ಕಳು ಹೆಚ್ಚಿಗೆ ಒಳ್ಳೆಯ ಸ್ಥಾನದಲ್ಲಿರ್ತಾರೆ, ಒಳ್ಳೆಯ ನಿರ್ಣಯಗಳು ತಗೊಳ್ತಾರೆ, ಹೆಣ್ಣು ಮಕ್ಕಳ ಸ್ತ್ರೀ ಜಾಗೃತಿಯಾಗುತ್ತೆ, ಸ್ತ್ರೀ ಶಕ್ತಿ ಬಲಗೊಳ್ಳುತ್ತೆ ಅನ್ನೋಂಥ ವಿಚಾರವನ್ನು ಎಲ್ಲರೂ ಮಂಡಿಸಿದ್ದಾರೆ. ಈ ಬಿಲ್ಲನ್ನು ಎಲ್ಲ ರಂಗದ ಮಹಿಳೆಯರು ಸ್ವಾಗತಿಸಿರುವಾಗ ಈ NDA ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ದಾಗ ಕಾಂಗ್ರೆಸ್ ಮತ್ತು ಮೈತ್ರಿಕೂಟದವರು ಈ ಬಿಲ್ಲನ್ನು ಅಂಗೀಕಾರ ಮಾಡಿಲ್ಲ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಕ್ಕಾಗಿ ಖಂಡಿಸುತ್ತೇವೆ, ಮತ್ತೆ ಹೋರಾಟವನ್ನು ಮಾಡುತ್ತೇವೆ. ಧನ್ಯವಾದ.